ಕನ್ಸೆಪ್ಟ್ ಏನು, ಮದುವೆ ಆದ್ಮೇಲೆ ಒಟ್ಟಿಗೆ ಇರ್ತಾರೆ ಅಂತ. ಇವತ್ತು ಗಂಡು ಅಮೆರಿಕಾದಲ್ಲಿದ್ದು ಮದುವೆ ಆಗೋ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಇದೆ. ಆದರೂ ಕೂಡ ಮದುವೆ ಆದ್ಮೇಲೆ ಒಟ್ಟಿಗೆ ಇರ್ತಾರೆ ಅನ್ನೋದು ಇದು ಪ್ರಿಸಂಪ್ಷನ್, ಮತ್ತೆ ಎಲ್ಲರೂ ಕೂಡ ಒಪ್ಕೊಂಡಿರೋ ರೀತಿ. ಅದಿರುವಾಗ ಪರಸ್ಪರ ವಿವಾಹವಾಗಲು ಇಚ್ಛಿಸಿರುವ, ಇಂಗ್ಲಿಷಲ್ಲಿ ಏನಿದೆ ಸರ್, ಇಂಗ್ಲಿಷ್ ಕೊಡಪ್ಪ ಅಮ್ಮ, ಇಂಗ್ಲಿಷ್ ಕೊಡಿ. ಇಲ್ಲಿ ನೋಡಿ, ಸೆಕ್ಷನ್ 4, any two persons desirous of marrying each other shall be entitled to declare their age and willingness to be together. ಯಾಕೆ ಬೇಕದು? Right. I fully agree with your feelings, but will it be all right? Will it be all right if I say ವಿವಾಹ ಮಾಡಿಕೊಳ್ಳೋದಕ್ಕೆ ಹಾಗೂ ದಾಂಪತ್ಯ ನಡೆಸೋದಕ್ಕೆ? Yes. Will that take care? That's it. Yeah. With this amendment, ಅಧ್ಯಕ್ಷರೇ, ನಾವು ಅಮೆಂಡ್ಮೆಂಟ್ ಅನ್ನ ಆಫೀಸರ್ ಹಬ್ಬ ಆಯ್ತಲ್ಲ ನಿಮ್ದು, ಈ ಊಟ ಎಲ್ಲ ಮಾಡ್ಬೋದಲ್ಲ? ನಿದ್ದೆ ಬರ್ತಾ ಇದೆ ನೋಡಿ, ದಿನ ಉಪವಾಸ ಆಯ್ತು, ಊಟ ಮಾಡಿದ್ರಲ್ಲ, ನಿದ್ದೆ ಬರ್ತಾ ಇದೆ. ನಾನು ಲಾ ಮಿನಿಸ್ಟರ್ ಅವ್ರು ಕೇಳಿದ್ದು, ನಾನು ಪ್ರಶ್ನೆ ಕೇಳಿದ್ದು, ಈ ಬಿಲ್ಲನ್ನ ಯಾಕೆ ತರ್ತಾ ಇದ್ದೀರಾ, ಯಾವ ಪರ್ಪಸ್ ಅನ್ನೋದಕ್ಕೆ. ಏನು ಕಾನೂನು ಅಡಿಯಲ್ಲಿ ಹಿಂದೆ ಇದ್ದಂಥ ನಮ್ಮ ಕಾನೂನು ಏನು ಇದೆ ಅಂದರೆ ಹೋಮ್ ಡಿಪಾರ್ಟ್ಮೆಂಟ್ ಈ ಥರ ಆದಾಗ ಮರ್ಡರ್ ಕೇಸ್ ನ್ಯಾಚುರಲ್ ಆಗಿ ಫಿಕ್ಸ್ ಆಗೇ ಆಗ್ತಾರೆ. ಮರ್ಡರ್ ಕೇಸ್ ಫಿಕ್ಸ್ ಆಗ್ತೈತೆ. ನಾನು ಇದರಲ್ಲಿ ತಾವು ತಂದಿರೋ ಅಂಥದ್ದು ಇವನಾರವ ನಮ್ಮವ ಅನ್ನೋದ್ರಲ್ಲಿ ಅದು ಹೊಸದು ಅಂತ ಅನಿಸುತ್ತೆ. ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ನಿಮಗೆ ಈ ಜಾತಿ ಏನದು ಅಲ್ಲಿ ಕೊಲೆ ಆಗುತ್ತಲ್ಲ, ಈ ಕೇಸ್ಗಳೆಲ್ಲ ಬಂದಾಗ ನಾನು ನೋಡಿದ್ದು, ಕೊನೆಯಲ್ಲಿ 1 ವರ್ಷ 2 ವರ್ಷ ಆದ ತಕ್ಷಣ ಎಲ್ಲ ವಿಟ್ನೆಸ್ಗಳು ಇರ್ತಾರಲ್ಲ, ಅವ್ರ ಮನೆಯವರೇ ಎಲ್ಲ ವಿಟ್ನೆಸ್ಸು, ಅಕ್ಕ ತಂಗಿ ತಮ್ಮ ಯಾರೋ ಅಲ್ಲೇ ಇರ್ತಾರೆ ಬಂಧುಗಳು, ಕೊನೆಗೆ ಮುಗ್ದೋಗ್ತದೆ ಕೇಸ್. ಅದು ಅಂದರೆ ಶಿಕ್ಷೆನೇ ಆಗಲ್ಲ. ಅದಕ್ಕೇನಾದರೂ ತಂದಿದ್ದೀರಾ ಅಂತ ನಾನು ನೋಡಿದೆ, ಅಲ್ಲೇನೂ ಇಲ್ಲ, ಆ ಥರದ್ದೇನೂ ಇಲ್ಲ ಇದರಲ್ಲಿ. ಇವನಾರವ ಅಂತ ಇದೆ. ಆದರೆ ಈ ರೆಗ್ಯುಲರ್ ಮರ್ಡರ್ ಕೇಸಲ್ಲಿ, ಈ ಇದರಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಏನು ತಪ್ಪುಗಳಾಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಇದಕ್ಕೆ ಪರ್ಯಾಯ ಅಂತ ನೀವೇನು ಹೇಳಲೇ ಇಲ್ಲ. ಜಸ್ಟ್ ಅದಕ್ಕೊಂದು ಬಿಲ್ಲನ್ನು ತಂದಿದ್ದೀರಾ ಅಷ್ಟೇ. ಅಲ್ಲಿಗಿಂತ ಡಿಫ್ರೆಂಟ್ ಏನಿದೆ? ಈಗ ಮರ್ಡರ್ ಕೇಸ್ಗಿಂತ ಡಿಫ್ರೆಂಟ್ ಏನು? ಅಲ್ಲಿ ಮರ್ಡರಲ್ಲಿ ನಿಮ್ಗೇನು 7 ವರ್ಷ ಶಿಕ್ಷೆ, ಜೀವಾವಧಿ ಶಿಕ್ಷೆ, ನೇಣಿನ ಶಿಕ್ಷೆ, ಅದು ಬಿಟ್ಟು ಇದರಲ್ಲಿ ಏನು ಸ್ಪೆಷಲ್ ಏನು ಕೊಡ್ತೀರಾ ನೀವು? ಸ್ಪೆಷಲ್ ಏನಿದೆ? ಇಲ್ಲ. ಇವತ್ತೇನು ನಮ್ಮ ಪ್ರತಿಪಕ್ಷ ಮಾತಾಡಬೇಕು, ಅದಕ್ಕಿಂತ ಎಕ್ಸ್ಟ್ರಾ. ಈಗ ಈಗ ನಮ್ಮಲ್ಲಿ ಜೀವಾವಧಿ ಅಂತ ಇದೆ. ಅಮೆರಿಕಾದ ಹೋದ್ರೆ 300, 400, 600 ವರ್ಷ ಶಿಕ್ಷೆ ಕೊಡ್ತಾರೆ ಅಮೆರಿಕಾದಲ್ಲಿ. ಕರೆಕ್ಟಾ ಪರಮೇಶ್ವರ್ ಅವರೇ? ಶಿಕ್ಷೆ ಕೊಡ್ಬೇಕಾದ್ರೆ 300, 400, 500 ವರ್ಷ ಕೊಡ್ತಾರೆ ಶಿಕ್ಷೆ. ಹಂಗೇನಾರ ಇದ್ರೆ ಅದನ್ನು ಓಕೆ. ಇಲ್ಲೇನು ಇಲ್ಲ, ಹೊಸದು ಏನು ತಂದಿದೆ ಕಾಯ್ದೆಯಿಂದ? ಈ ಕಾಯ್ದೆಯಿಂದ ಉಪಯೋಗ ಏನಿದೆ ಅದನ್ನ ಹೇಳಿದ್ದೇನೆ ಸರ್. ಈಗ ಅಶೋಕ್ ಅವ್ರು ಹೇಳಿದಂಗೆ, ಒಂದು ನಾವು ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಈ ಖಾಪ್ ಪಂಚಾಯತ್ ಅಂತ ನೋಡಿದ್ದೀವಿ ನಾವು, ಹರಿಯಾಣದಲ್ಲಿ. ಆ ಖಾಪ್ ಪಂಚಾಯತು ಬಹಳ ಪವರ್ಫುಲ್ಲು ಮತ್ತು ಬಹಳ ಡಿಸಾಸ್ಟ್ರಸ್ ಕೂಡ. ಅದು ಯಾರು ಬೇಕಾದ್ರೂ ಊರಿಂದ ಆಚೆ ಹಾಕ್ತಾರೆ, ಕುಟುಂಬನ ಬಹಿಷ್ಕಾರ ಮಾಡ್ತಾರೆ, ಎಲ್ಲನೂ ಕೂಡ ಆಗಿದೆ. ಅಶೋಕ್ ಅವರು ಕೇಳ್ದಂಗೆ ಇದನ್ನ ನಾವು ಕೂಡ ಇಲ್ಲಿ ಆಗಾಗ ಅಲ್ಲಲ್ಲಿ ಪ್ರಸಂಗಗಳು ನೋಡ್ತಾ ಇದ್ದೀವಿ. ಕೇವಲ ಮದುವೆಗಳಿಗೋಸ್ಕರ ಮಾತ್ರ ಇಂಥದ್ದು ನಡೆಯೋದಿಲ್ಲ. ಇವತ್ತು ನೋಡಿದೆ, ಬಳ್ಳಾರಿ ಜಿಲ್ಲೆಯಲ್ಲೋ ಎಲ್ಲೋ ಯಾವುದೋ ಒಂದು ಗಲಾಟೆಗೆ ಕಾರಣವಾಗಿ ಕ್ಷೌರದ ಹಂದಿಗಳೆಲ್ಲ ಇವತ್ತು ಮುಚ್ಚಿಬಿಟ್ಟಿದ್ದಾರೆ. ಇದು ಮಾನಸಿಕತೆ ಪ್ರಶ್ನೆ. ಸೊ ನಮ್ಮಲ್ಲಿ ಆ ಖಾಪ್ ಪಂಚಾಯತ್ ಅನ್ನೋದೇನು ಕೂಡ ವ್ಯಾಪಕವಾಗಿ ಇಲ್ಲದೆ ಇರುವಾಗ, ಸಹಜವಾಗಿ ಮೊದಲು ರೆಸಿಸ್ಟೆನ್ಸ್ ಇರ್ತದೆ, ಆಮೇಲೆ ಒಪ್ಕೊಂಡು ಸ್ವೀಕರಿಸ್ತಾರೆ. ಸೊ ನಮ್ಮಲ್ಲಿ BNSS ಆಕ್ಟ್ ಅಲ್ಲಿ ಪ್ರಾವಿಷನ್ ಇರುವಾಗ, ಇದಕ್ಕೆಲ್ಲನೂ ಕೂಡ ಯೋಚಿಸ್ಬಿಟ್ಟು ಪ್ರಾವಿಷನ್ ಒಳಗೊಂಡಿರುವಾಗ, ಈ ಕಾಯ್ದೆ ತರೋದಕ್ಕೆ ಮಹತ್ವದ ಕಾರಣ ಏನು? ಅಥವಾ ಜಸ್ಟ್ ಟು ಸೆಂಡ್ ಔಟ್ ಎ ಮೆಸೇಜ್? ತಾವು ಹೇಳಿದ್ರಲ್ಲ, 12ನೇ ಶತಮಾನದಲ್ಲಿತ್ತು, ಮೌಲ್ಯಗಳಿತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ, ನಾವು ಅದನ್ನು ಈ ಕಾಯ್ದೆ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ
ಜಸ್ಟ್ ಸಂಡೇ ಮೆಸೇಜ್ ಈ ಒಂದು ಹೆಡಿಂಗ್ ಕೊಟ್ಬಿಟ್ಟು ಮಾಡ್ತಾ ಇದ್ದೀರಾ ಅಥವಾ ಮಹತ್ವದ ಕಾರಣ ಏನಾದ್ರು ಇದೆಯಾ? ಅಧ್ಯಕ್ಷರೇ, ಒಂದು ನಿಮಿಷ. ನಾನು ಮೂಲ ಪ್ರಶ್ನೆ ಅದೇ ಹೇಳ್ತಾ ಇರೋದು. ನೀವು ಹತ್ಯೆ ಎನ್ನುವಂಥದ್ದು ಒಂದು ಮರ್ಡ್ರೆ, ಅದರಲ್ಲಿ ಅದಕ್ಕೆ ಇರುವಂಥ ಕೇಸ್ಗಳಿದೆ, ಅದಕ್ಕೆ ಕಾನೂನುಗಳಿದೆ. ಮರ್ಯಾದೆ ಹತ್ಯೆ ಎನ್ನುವಂಥದ್ದು ಯಾರೋ ಪತ್ರಕರ್ತರೋ ಇನ್ಯಾವುದೋ ಒಬ್ರು ಅದನ್ನ ಎತ್ತಿರುವಂಥ ಒಂದು ಶಬ್ದ ಅಷ್ಟೇ. ಅದನ್ನ ಯೂಶಲಿ ಮರ್ಡರ್ ಅಂತಾನೆ ಕರಿತಾ ಇರೋದು. ಈಗ ಅದಕ್ಕೆ ನೀವು ಇವನ್ಯಾರವ ಅನ್ನುವಂಥ ಒಂದು ಹೊಸ ಶಬ್ದ ಕೊಟ್ಟು ಒಂದು ಕಾನೂನು ಮಾಡುವಂಥ ಅಗತ್ಯ ಏನಿದೆ? ಆಲ್ರೆಡಿ ಆ ರೀತಿ ಗುಂಪು ಘರ್ಷಣೆ ಆದರೆ, ಯಾವ್ದಾದ್ರು ಮನೆಯಲ್ಲಿ ಆ ರೀತಿ ಹತ್ಯೆಗಳಾದ್ರೆ ಅದಕ್ಕೊಂದು ಕಾನೂನು ಅಂತ ಇದ್ದೇ ಇದೆ. ನೀವು ಈ ರೀತಿ ಎಲ್ಲದಕ್ಕೂ ಕೂಡ ಹೊಸ ಕಾನೂನು ತಗೊಂಡ್ಬರ್ತಾ ಇದ್ರಿ. ದ್ವೇಷ ಭಾಷಣಕ್ಕೊಂದು ಕಾನೂನು, ವೇಮೂಲಗೊಂದು ಹೆಸರಿನಲ್ಲಿ ಒಂದು ಕಾನೂನು, ಈಗ ಮರ್ಯಾದಾ ಹತ್ಯೆಗೆ ಇನ್ನೊಂದೇನೋ ಕಾನೂನು. ಎಲ್ಲದೂ ಆಲ್ರೆಡಿ ನಿಮ್ಮ IPC ಸೆಕ್ಷನ್ ಅಲ್ಲಿ, ಈಗ BNS ಅಲ್ಲಿ ಇದ್ದೇ ಇದೆ. ಈಗ ಈ ಸೆಕ್ಷನ್ಗಳನ್ನು ತಗೊಬಂದು ಅಥವಾ ಈ ಬಿಲ್ ಅನ್ನು ತಗೊಬಂದು ಹೊಸದು ಏನನ್ನೇ ಹೇಳಿ ಕೊಟ್ಟಿದ್ದೀರಿ ಅಂತ ಇದನ್ನ ಸ್ಪಷ್ಟ ಮಾಡಿ. ಸುಮ್ಮನೆ ಇದನ್ನೇನಕ್ಕೋ ಮಾಡ್ತೀರಿ ಅಂತಂದ್ರೆ ಹಳೇದನ್ನೇ ಮತ್ತೇನೋ ಹೇಳ್ತಾ ಇದ್ದೀರಿ ಅಂತ ಅನ್ಸುತ್ತೆ. ನಿಮ್ಮ ಅನಿಸಿಕೆಗಳನ್ನು ಸಂಪೂರ್ಣವಾಗಿ ಗೌರವಿಸ್ತೇನೆ ಚೆನ್ನಾರೆಡ್ಡಿ. ಆದರೆ ಈ ಒಂದು ಕಾನೂನು ನಾವು ಅವಸರದಲ್ಲಿ ಸಮಯದ ಗಮನ ಇಟ್ಕೊಂಡು ಕೆಲವು ಭಾಗಗಳನ್ನು ಅಥವಾ ಮಹತ್ವದ ಭಾಗಗಳನ್ನು ಅಥವಾ ಟೈಟಲ್ ಆಫ್ ದಿ ಬಿಲ್ಗಳನ್ನು ಹೇಳಿದ್ವಿ. ದಿಸ್ ಆ್ಯಕ್ಟ್ ಈಸ್ ಎ ಡಿಟೇಲ್ಡ್ ಬಿಲ್. ಸುಮಾರು 25 ಪ್ರೊವಿಷನ್ಸನ್ನು ಮಾಡಿದ್ದೇವೆ. ಇದರಲ್ಲಿ ನೋಡಿ, ಬರೀ ಹತ್ಯೆಗೆ ಸಂಬಂಧಿಸಿರ್ತಕ್ಕಂಥದ್ದಲ್ಲ ಇದು. ನಾವು ಭಾಳ ಜನ ಈಗ ನಾವು ಪೇಪರ್ನವರು ಯಾವಾಗ ಭಾಳ ಬರೀತಾರೆ, ಒಂದು ಮರ್ಡರ್ ಆತಂದ್ರೆ ಅದ್ರ ಮೇಲೆ ಕತೆ ಎಲ್ಲ ಸೃಷ್ಟಿ ಆಗ್ತಾವೆ. ಆದರೆ ಎಷ್ಟು ಮನೆಯೊಳಗೆ, ಎಷ್ಟು ಸಮಾಜದೊಳಗೆ ಬಹಿಷ್ಕಾರ ಹಾಕ್ತಾರೆ, ಸಂಬಂಧಿಕರು ಬಹಿಷ್ಕಾರ ಹಾಕ್ತಾರೆ, ಆ ಜಾತಿಷ್ಠರು ಬಹಿಷ್ಕಾರ ಹಾಕ್ತಾರೆ. ಅದು ಪತ್ರಿಕೆಯಲ್ಲಿ ಬರೋದಿಲ್ಲ. ಆ ಹುಡುಗ ಅಥವಾ ಹುಡುಗಿನ ಹೊರಗಿಟ್ಬಿಡ್ತಾರೆ. ಆ ಮದುವೆ ಆಗಿ 10 ದಿವಸದಾಗೋ 15 ದಿವಸದಾಗೋ ಆ ತಿಥಿ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅಂದರೆ ಶಿ ಈಸ್ ಡೆಡ್ ಫಾರ್ ಅವರ್ ಫ್ಯಾಮಿಲಿ. ಸಾಮಾಜಿಕ ಬಹಿಷ್ಕಾರ ಆಯಿತು, ತಿಥಿ ಆಯಿತು. ಅಂದರೆ ಯಾರೂ ಅವ್ರ ಸಂಬಂಧಿಗಳು ಆಕಿನ್ನ ಎಲ್ಲೂ ಊಟಕ್ಕೂ ಕರೆದಿರಬಾರ್ದು, ಮದುವೆಗೂ ಕರೆದಿರಬಾರ್ದು, ಪೂಜಾಕ್ಕೂ ಕರೆದಿರಬಾರ್ದು. ಅದ್ರ ಜೊತೆಗಿನ ಈ ಕಾನೂನಿನೊಳಗೆ ವಿಶೇಷವಾಗಿರ್ತಕ್ಕಂಥದ್ದೇನಿದೆ ಅಂದರೆ, ವಿಲ್ ಮೇಕ್ ಡೆಪ್ಟಿ ಕಮಿಷನರ್ ಟು ಕ್ರಿಯೇಟ್ ಎ ಫೋರಮ್ ವೇರ್ ದೇ ಕ್ಯಾನ್ ಮ್ಯಾರಿ. ಈಗ ಓಡಿ ಹೋಗಿ ಎಲ್ಲೋ ಒಂದು ಕಡೆ ಲಗ್ನ ಮಾಡ್ಕೊಂಡು ಬರಬೇಕಾಗಿರ್ತಕ್ಕಂಥ ಪ್ರಸಂಗಗಳಿವೆ, ಅಥವಾ ಅಲ್ಲೆಲ್ಲರೂ ಸಮೀಪದಾಗ ಮಾಡಿದರೆ ಗಲಾಟೆ ಆಗುವಂಥ ಪ್ರಸಂಗಗಳಿವೆ. ಅದಕ್ಕೆ ನಮ್ಮವ ವೇದಿಕೆಯನ್ನು ನಾವು ಈ ಕಾನೂನು ಮುಖಾಂತರ ಸೃಷ್ಟಿ ಮಾಡ್ತಾ ಇದ್ದೇವೆ. ಸಾಕಷ್ಟು ಚಿಂತನೆಯನ್ನು ಮಾಡಿನೇ ಈ ಕಾನೂನನ್ನು ಮಾಡಿದ್ದೇವೆ. ಆದ್ದರಿಂದ ತಾವು ದಯಮಾಡಿ ಗಮನಿಸಬೇಕು. ದಿಸ್ ಆಕ್ಟ್ ಈಸ್ ಟು ಸೆನ್ಸಿಟೈಸ್, at the same time provide a remedy for safety for couple who intend to go marriage, also to find civil remedies including the injunction etc., and protection from governmental officers. ಅಷ್ಟೇ ಅಲ್ಲ, ಈ ಕಾನೂನಿನನ್ವಯ ಈ ಒಂದು ಜಾತ್ಯತೀತವಾಗಿರ್ತಕ್ಕಂಥ ವಿವಾಹಕ್ಕೆ ಒಂದು ಬಲ ಕೊಟ್ಟಂಗಲಾಗಿ ನೈತಿಕ ಬಲವನ್ನು ನಾವು ಕೊಡ್ತೇವೆ. ಆ ಹಿನ್ನೆಲೆಯೊಳಗೆ ಇದು ಬರೀ ಮರ್ಯಾದಾ ಹತ್ತಕ್ಕೆ ಮರ್ಡ್ರಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಭಾವಿಸಬೇಡಿ. ತಾವು ದಯಮಾಡಿ ಗಮನಿಸ್ಬೋದು, ಸಾರ್ವಜನಿಕ ನೌಕರನ ಕರ್ತವ್ಯ ಸಹಿತ ಪ್ರಸ್ತಾಪ ಮಾಡಿದ್ದೇವೆ. ಕೆಲವು ಕೃತ್ಯಗಳನ್ನು ನಿಷೇಧಿಸುವಂಥದ್ದು ಹಾಗೂ ಪ್ರತಿಬಂಧಕ ಕ್ರಮಗಳ ಬಗ್ಗೆ ವಿವರವಾಗಿ ಸುಮಾರು 5 ಅಂಶಗಳನ್ನು ಕೊಟ್ಟಿದ್ದೇವೆ. ಕಡ್ಡಾಯವಾಗಿ ವರದಿ ಮಾಡೋದನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಈ ರೀತಿ ಇಂಟರ್ಕಾಸ್ಟ್ ಮ್ಯಾರೇಜ್ ನಮ್ಮ ವೇದಿಕೆ ಮುಖಾಂತರ ಆದಾಗ ಅವರಾಗಲಿ ಅವರ ಪ್ರತಿನಿಧಿ ಆಗಲಿ ಅಲ್ಲಿ ಇರಬೇಕು ಅಂತ ಮಾಡಿದ್ದೇವೆ. ಇಲ್ಲದೇ ಇದ್ದರೆ ಇದನ್ನು ಡೈವರ್ಸ್ ಮಾಡೋದಕ್ಕೂ ಸಹಿತ ಮದುವೆ ಆಗಿಲ್ಲ ಅಂತೇಳಿನೇ ಮಾಡೋದು ನಡೀತಿದೆ. ಆಮೇಲೆ ಬಿಫೋರ್ ಮ್ಯಾರೇಜ್ ಅವರಿಬ್ಬರದು ಸ್ನೇಹ ಇತ್ತು ಅಂದರೆ ಆ ಸಂದರ್ಭದಲ್ಲಿ ಅವರು ಹೇಗೆ ನಡೆದುಕೊಳ್ಬೋದು, ಅವರಿಗೆ ಏನು ಒಂದು ವಿಶೇಷವಾಗಿರ್ತಕ್ಕಂಥ
ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ವಹಿಸ್ತಕ್ಕಂಥದ್ದನ್ನು ಸಹಿತ ಇದರಲ್ಲಿ ಕಾಣಿಸಿದ್ದೇವೆ. ಸಾಕಷ್ಟು ವಿವರವಾಗಿ ಗಮನಿಸಿ ಮಾಡಿರ್ತಕ್ಕಂಥ ಕಾನೂನು. ಆದರೆ ಒಂದು ಮಾತು ತಾವು ಹೇಳಿದ್ರಿ, ಇವ ನಮ್ಮವ ಯಾಕಂದ್ರೆ ಇವ ನಮ್ಮವ ನೋಡಿ, ಇದು ಒಂದು ರೀತಿ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಹೇಳಿರ್ತಕ್ಕಂಥ ಪಾಟೀಲ್ರೆ, ಸರಿ ಇದೆ, ನೀವು ಹೇಳೋದು ಸರಿ ಇದೆ. ಐ ವಿಲ್ ಕಂಪ್ಲೀಟ್. ಐ ಆಮ್ ಶ್ಯೂರ್ ಐ ವಿಲ್ ಕನ್ವಿನ್ಸ್ ಯು. ಸಾಮಾಜಿಕ ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರನ್ನ ಮಾತಿರ್ಬೋದು, ಆದರೆ ಇವ ನಮ್ಮವ ಅದರ ಅರ್ಥ ನಾವೆಲ್ಲರೂ ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾನೂನಿಗೆ ಈ ಹೆಸರು ಕೊಟ್ಟಿದ್ದೇವೆ. ತುಂಬಾ ನೀವು ಇದನ್ನ ತರಲೇಬೇಕು ಅಂತ ಒಂದೇನೋ ಮನಸ್ಸು ಮಾಡಿಕೊಂಡು ಈ ಬಿಲ್ ತಂದುಬಿಟ್ಟಿದ್ದೀರಾ. ತಾವು ಹೇಳಿದ್ರಿ ಮದುವೆ ಇಷ್ಟ ಇಲ್ದಾರ ಮದುವೆ ಆದಾಗ 10 ದಿವಸಕ್ಕೆ ತಿಥಿ ಅಂತ ಮಾಡಿಬಿಟ್ಟು ಮಾಡ್ತಾರೆ ಅಂತ, ತಿಥಿ ಕಾರ್ಡೆಲ್ಲ ಮಾಡಿಸ್ಬಿಟ್ಟು ನಮ್ಮ ಸರ್ ಅದು ಎಗೈನ್ ಮಾನಸಿಕತೆ. ಇಫ್ ಯು ರಿಮೆಂಬರ್, ಕರ್ನಾಟಕ ಹೈಕೋರ್ಟ್ನಲ್ಲಿ ಒಬ್ರು ಅಡ್ವೊಕೇಟ್ ಜನರಲ್ ಅವರ ನಡವಳಿಕೆನ ಅಥವಾ ಅವರ ನಡತೆನ ಅವರ ತೀರ್ಮಾನನ ವಿರೋಧಿಸಿ ಅಡ್ವೊಕೇಟ್ಸು ಅವರ ಫೋಟೋಗೆ ಹಾರ ಹಾಕಿ ತಿಥಿ ಮಾಡಿದ್ದು ನಾವು ನೋಡಿದ್ದೀವಿ, ವಿಚ್ ಐ ಡೋಂಟ್ ವಾಂಟ್ ಟು ಮೆನ್ಷನ್. ಇದು ಮಾನಸಿಕತೆ ಪ್ರಶ್ನೆ. ಆದರೆ ಈಗ ಸೆಕ್ಷನ್ 8 ಒಂದಿದೆ ನಿಮ್ಮ ಹತ್ರ. ಸೆಕ್ಷನ್ 8 ಮರ್ಯಾದೆಯ ಹೆಸರಿನಲ್ಲಿ ಹತ್ಯೆ ಭಾರತೀಯ ನ್ಯಾಯ ಸಂಹಿತೆಯಡಿ ಉಪಬಂಧಿಸಲಾದ ದಂಡನೆಗೆ ಬಾಧಕವಾಗದಂತೆ ಮರ್ಯಾದೆಯ ಹೆಸರಿನಲ್ಲಿ ದಂಪತಿ ಅಥವಾ ಅವರಲ್ಲಿ ಯಾರೊಬ್ಬರನ್ನು ಅಥವಾ ಯಾರೇ ವ್ಯಕ್ತಿಯನ್ನು ಯಾವುದೇ ರೀತಿಯ ಮೂಲಕ ಅವರ ಸಾವಿಗೆ ಕಾರಣವಾಗುವ ಯಾವುದೇ ಅಂತಹ ಹತ್ಯೆ ಕೃತಿಯನ್ನು ಎಸಗಿದ ಯಾರೇ ವ್ಯಕ್ತಿಯು ಕನಿಷ್ಠ 5 ವರ್ಷಗಳ ಅವಧಿಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು. ಇಟ್ಸ್ ಎ ಪ್ಯೂರ್ ಸಿಂಪಲ್ ಮರ್ಡರ್ ಕೇಸ್. BNSS ಅಲ್ಲಿ ಎಷ್ಟಿದೆ ಇದಕ್ಕೆ ಶಿಕ್ಷೆ? ಮರ್ಡರ್ ಆದಾಗ ಅಲ್ಲಿ ಅದಿದ್ದಾಗ ನೀವು ಈ 5 ವರ್ಷ ಅಂತ ಹಾಕೋದು ಯಾತಕ್ಕೆ? ಸೊ ನನ್ನ ರಿಕ್ವೆಸ್ಟ್ ಇರೋದು, ಇವರ ಭಾವನೆ ಉದ್ದೇಶ ಎಲ್ಲ ಒಪ್ಕೊಳ್ಳೋಣ, ಆದರೆ ಇದರ ವ್ಯಾಪ್ತಿ ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಯಾವ ರೀತಿ ಮಿಸ್ ಆಗುತ್ತೆ ಗೊತ್ತಿಲ್ಲ. ಅಂಡ್ ದಿಸ್ ಹೌಸ್ ಶುಡ್ ರಿಫ್ಲೆಕ್ಟ್ ದ ಫೀಲಿಂಗ್ಸ್ ಆಫ್ ದ ಎಂಟೈರ್ ಸ್ಟೇಟ್. ಸಮಾಜದ ಎಲ್ಲಾ ಭಾಗಗಳ ಭಾವನೆಗಳನ್ನ ಪ್ರತಿಬಿಂಬಿಸುವಂತ ಒಂದು ಸದನ. ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ನೀವು ಅದರ ಸದನ ಸಮಿತಿ ಮಾಡ್ತಿರೋ ಏನೋ ಮಾಡ್ತಿರೋ ಒಂದು ಒಳ್ಳೆ ಉದ್ದೇಶದಿಂದ ತರ್ತಾ ಇರುವಾಗ ವಿಸ್ತೃತವಾದ ಚರ್ಚೆ ಆಗಬೇಕು ಅನ್ನೋದು ನನ್ನ ಆಗ್ರಹ. ಅಧ್ಯಕ್ಷರೇ, ನಮ್ದೇನು ಇದಕ್ಕೆ HK ಪಾಟೀಲ್ ಅವರೇ, ನಮ್ದೇನು ವಿರೋಧ ಇಲ್ಲ. ನಮ್ದು ಅದು ಪತ್ರಿಕೆಯಲ್ಲಿ ಬೆಳಗ್ಗೆ ಎದ್ದು ಈ ಥರದ ಘಟನೆ ನೋಡಿದಾಗ ನಮಗೂ ಕರುಳು ಹಿಂಡು ಅಂತ ಘಟನೆಗಳು ನಾವು ನೋಡಿದ್ದೀರಿ. ನೀವು ಹೇಳಿದ್ರಲ್ಲ, ಇವನವ ಹಂಗಂತ ಹೇಳ್ತಾ ಇರ್ತೀರಿ. ಕುಲ ಯಾವುದಯ ಅಂತ ಹೇಳಿ ಯಾಕೆ ಹೊಡೆದಾಡ್ತೀರಾ ಅಂತ ದಿನನಿತ್ಯ ಹೇಳ್ತಾನೆ ಇದ್ದೀರಿ. ಬಿಟ್ಟಿದ್ದೀರಾ ಯಾರನ? ಸಾಧ್ಯನೇ ಇಲ್ಲ. ಅದು ಆ ಥರ ಹೇಳೋದೊಂದು ಮಾಡೋದೊಂದು ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಇದಕ್ಕೆ ವಿರೋಧ ಇಲ್ಲ. ಮತ್ತೆ ಸುರೇಶ್ ಕುಮಾರ್ ಹೇಳಿದ ರೀತಿ ಈಗಾಗಲೇ ಮರ್ಡರ್ ಕೇಸ್ಗೆ ಹ್ಯಾಂಗಿಂಗ್ವರೆಗೂ ನಮ್ಮಲ್ಲಿ ಶಿಕ್ಷೆ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಜೀವಾವಧಿ ಶಿಕ್ಷೆ ಇದೆ, ಇದೆಲ್ಲ ಇದೆ. ನೀವು ಅದನ್ನ ಇನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದಿರೋನೋ ಅಂತ ಅನಿಸ್ತದೆ. 5 ವರ್ಷಕ್ಕೆ ಅದನ್ನ we can't relax. ಒಂದು 5 ವರ್ಷ ಯಾಕೆ? ಇದು 5 ವರ್ಷ ಪದ ಯಾಕೆ ಬಳಕೆ ಮಾಡಿದ್ದಾರೆ 5 ವರ್ಷ ಅಂತ? ನಾನು ನಮ್ಮ ಗೃಹ ಸಚಿವರು ಇದ್ರ ಬಗ್ಗೆ ಆಲೋಚನೆ ಮಾಡಿದ್ದೇವೆ. ಯಾವ ಕಾರಣಕ್ಕೂ ನಾವು BNSS ಕಾನೂನುಗಳನ್ನು ಕಡಿಮೆಗೊಳಿಸೋದಾಗ್ಲಿ, ತಿಳಿಗೊಳಿಸೋದಾಗ್ಲಿ, ಡೈಲ್ಯೂಟ್ ಮಾಡೋದಾಗ್ಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲಿ ತಾವು ಕೆಲವು ಭಾಗವನ್ನು ನೋಡ್ಬೋದು. ಅದಕ್ಕೆ ಕಾರಣವಾಗುವ ಕೆಲಸ ಮಾಡಿದರೆ, ಆ ಮರ್ಡರ್ ಮಾಡಿದವಲ್ಲ, ಆ ಕಾರಣವಾಗುವ ಕೆಲಸ ಮಾಡಿದರೆ ಅವಂತವಕ್ಕಂತ ಮಾಡಿದ್ದೀವಿ. ಬಟ್ BNSS will overrule everything, anything that as regards penalties are concerned. ಅದರ ಜೊತೆಗೆ ಇದರಲ್ಲಿ ಸೆಂಟೆನ್ಸ್ ಆಫ್ಟರ್ ಕನ್ವಿಕ್ಷನ್ ಆ ವಿಚಾರಗಳನ್ನು ನಾನು ಹೆಚ್ಚು ಕಾನೂನು ಇದಕ್ಕೆ ಹೋಗೋದಿಲ್ಲ. ಆದರೆ ಒಂದು ಎಲ್ಲರದು ನಮ್ಮದು ಲಕ್ಷ್ಯ,
ಕೇವಲ 10 ಕಡೆ ಮಾತ್ರ ಇದೆ. 10 ಅಲ್ಲದೆ ಇನ್ನೂ ಬಹಳಷ್ಟು ಬಹಿಷ್ಕಾರಗಳು, ಬಹಳಷ್ಟು ಶಿಕ್ಷೆಗಳು ಈ ಒಂದು ಅಂತರ್ಜಾತೀಯ ವಿವಾಹದಲ್ಲಿವೆ. ಅವುಗಳನ್ನು ಹೆಚ್ಚು ನಾವಿಲ್ಲಿ ಒತ್ತು ಕೊಟ್ಟಿದ್ದೇವೆ. ಅವುಗಳಿಗೆ ರಕ್ಷಣೆ ಮಾಡೋದಕ್ಕೂ ಸಹಿತ ನಾವು ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ತಮಗೆ ಅನಿಸ್ಬೋದು, ಈಗ ನಾವೆಲ್ಲ ಸರ್ಕಾರದವ್ರು ಪ್ರಯತ್ನ ಪಟ್ಟಿವಿ ಹುಬ್ಬಳ್ಳಿ ಘಟನೆ ನಂತರ ಸ್ಪೆಷಲ್ ಕೋರ್ಟನ್ನು ಮಾಡಬೇಕು ಅಂತೇಳಿ. ವಿ ಆರ್ ನಾಟ್ ಏಬಲ್ ಟು ಎಸ್ಟಾಬ್ಲಿಷ್ ದಟ್ ಸ್ಪೆಷಲ್ ಕೋರ್ಟ್. ನಮ್ಮ ಮಾದೇವಪ್ಪನವರ ಒಂದು ಸ್ಟೇಟ್ಮೆಂಟ್ ಮಾಡಿದರು, ಇಂಥವುಗಳಿಗೆ ನಾವು ಪ್ರಯತ್ನ ಮಾಡ್ತೀವಿ ಸರ್ಕಾರವಾಗಿ ಸ್ಪೆಷಲ್ ಕೋರ್ಟ್ ಮಾಡೋದಕ್ಕೆ ಮಾಡ್ತೀವಿ, ಸಾಧ್ಯವಾಗಲಿಲ್ಲ. ಅದಕ್ಕೆ ಅಂಥ ಸಂದರ್ಭಗಳಲ್ಲಿ ಅನುಕೂಲ ಆಗಲಿ ಅನ್ನುವಂಥ ಕಾರಣದಿಂದ ಇಲ್ಲಿ ನಾವು ವಿಶೇಷ ನ್ಯಾಯಾಲಯದ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ. ಹೀಗೆ ಎಲ್ಲ ರೀತಿಯಿಂದ ವಿಚಾರ ಮಾಡಿದ್ದೀವಿ. ಆದರೆ ನೀವು ಹೇಳ್ತಕ್ಕಂಥ ಅಂಶಗಳನ್ನು ಗಮನದಲ್ಲಿಟ್ಕೋತೀವಿ. ಆ ರೂಲ್ಸ್ ಮಾಡುವಾಗ ಅಧ್ಯಕ್ಷರೇ ಅವು